ಬೆಂಗಳೂರಿಗೆ ಹೊಂಟೀನಿ. ಶನಿವಾರ ಬಂದ ಮೇಲೆ ಎಲ್ಲ ಅಧಿಕಾರಿಗಳಿಗೊಂದು ಮೀಟಿಂಗ್ ಮಾಡಿ ನಿಮ್ಗೆ ಬಹಳ ತೊಂದರೆ ಎಲ್ಲ ಐತೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಟೆಂಪ್ರರಿ ಬಂದ್ ಮಾಡ್ತೀನಿ. ಬಂದ್ ಮಾಡಿ ಆದಷ್ಟು ಬೇಗ ಅವ್ನು ಟೆಂಡರ್ದವನು ಬಂದ್ರೆ ಸರಿ, ಬರ್ಲಿಲ್ಲ ಅಂತಂದ್ರೆ ಅವ್ನು ಬ್ಲಾಕ್ ಲಿಸ್ಟಿಗೆ ಸೇರಿಸಿ ಒಂದು ಕ್ಯಾನ್ಸಲ್ ಮಾಡಿ 15 ದಿನದೊಳಗೆ ಹೊಸ ಟೆಂಡರ್ ಬೇರೆಯವರಿಗೆ ಮಾಡಿ ನಿಮ್ ಸಂಪೂರ್ಣವಾದಂತ ಹೈಟೆಕ್ ಕಾಲನಿ ಮಾಡಿಕೊಡಕ್ಕೆ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ. ನಿಮಗೆ ನಾನು ಮಾತು ಕೊಟ್ಟಿದ್ದೆ, ಪ್ರತಿಯೊಬ್ಬರಿಗೂ ಹಕ್ಕುಪತ್ರ ಕೊಡ್ತೀನಿ ಅನ್ನುವಂಥದ್ದು. ಆದಷ್ಟು ಬೇಗ ಯಾರ್ಯಾರಿಗೆ ಹಕ್ಕುಪತ್ರಗಳಿಲ್ಲ ಎಲ್ಲರಿಗೂ ಹಕ್ಕುಪತ್ರ ಕೊಡುವಂತ ಕೆಲಸ ನಾನೇ ಕೊಳಗೇರಿ ಅಭಿವೃದ್ಧಿ ನಿಗಮದ ಸ್ಲಮ್ ಬೋರ್ಡ್ ಕ್ಲಿಯರೆನ್ಸ್ ಬೋರ್ಡ್ ಚೇರ್ಮನ್ ಇರೋದ್ರಿಂದ ಆದಷ್ಟು ಬೇಗ ನಿಮ್ಗೆಲ್ಲರಿಗೂ ಹಕ್ಕುಪತ್ರ ಕೊಡುವಂತ ಕೆಲಸ ನಾನು ಮಾಡ್ತೀನಿ. ಹಕ್ಕುಪತ್ರ ಕೊಡೋದು ಅಷ್ಟೇ ಅಲ್ಲ, ಮುಂದಿನ ದಿನದಲ್ಲಿ ಸಣ್ಣ ಪುಟ್ಟ ಮನೆಗಳಿದ್ರು ಕೂಡ ಆ ಮನೆಗಳನ್ನು ತೆಗೆದು ಹೊಸ ಮನೆಗಳು ಕಟ್ಟಲಿಕ್ಕೂ ಕೂಡ ನಾನು ನಿರ್ಧಾರ ಮಾಡಿದ್ದೀನಿ. ಖಂಡಿತವಾಗಿ ಕೂಡ ಯಾರು ಬೇರೆ ಕೆಲವು ರಾಜಕೀಯ ಮಂತ್ರಿಗಳು ಆಶ್ವಾಸನೆ ಕೊಡ್ತಾರಲ್ಲ ಆ ರೀತಿಯ ಆಶ್ವಾಸನೆ ಕೊಡೋದಿಲ್ಲ. ನನಗೆ ಸಂಪೂರ್ಣವಾಗಿ ಈ ನನ್ನ ಜನಾಂಗದವರು ಏನು ಪಾಪ ಬಹಳ ತೊಂದರೆಯಲ್ಲಿದ್ದಾರೆ, ಈ ಶೋಷಿತ ಜನಾಂಗಕ್ಕೆ ನಾನು ಸಾಮಾಜಿಕ ನ್ಯಾಯ ಕೊಡಬೇಕಾಗಿದೆ, ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾಗಿದೆ. ನಾನು ಹಿಂದೆ ಹೇಳಿದ್ದೆ, ಇಲ್ಲಿ ಒಬ್ಬ ಟೀಚರು ಅದರಲ್ಲಿ ಟೀಚರ್ ಹೇಳ್ತಾರೆ, ಇನ್ನು ಅವರೊಬ್ಬರು ಟೀಚರ್ನ ಟ್ಯೂಷನ್ ಹೇಳತ್ತಾಳೆ, ಒಂದು 50,000 ಕೊಟ್ಟಿದ್ದೆ ಅವ್ರಿಗೆ. ಅಂಥವ್ರು ಯಾರು ಕರ್ಕೊಂಡ್ ಬರ್ರಿ, ಮತ್ತು ಅವ್ರಿಗೆ ದುಡ್ಡು ಕೊಡ್ತೀನಿ, ಇದು ಮಾಡ್ತೀನಿ. ಅವ್ರು ಕೊಟ್ಟ ಮಕ್ಕಳಿಗೆ ನೀವು ಟ್ಯೂಷನ್ ಹೇಳುವಂತ ಕೆಲಸ ಇಲ್ಲಿ ಮಾಡಿಸ್ರಿ. ಈಗ ಬರೇ ಗುಡಿ ಗುಂಡಾರಗಳಷ್ಟೇ ನಾವು ಮಾಡಿದ್ರಾಗೋದಿಲ್ಲ, ನಿಮ್ಮ ಶಾಲೆ ಮಕ್ಕಳಿಗೆ ಶಿಕ್ಷಣ ಕೊಡೋದಾಗ್ಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಶಿಕ್ಷಣದಿಂದ ಮಾತ್ರ ನಮ್ಮೆಲ್ಲ ಅಭಿವೃದ್ಧಿ ಆಗ್ತದ, ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದ. ಅದಕ್ಕೆ ನೀವು ಮಕ್ಕಳಿಗೆ ಶಾಲೆ ಕಲಿಸಲಿಲ್ಲ ಅಂತಂದ್ರೆ ನಾಳೆ ನಿಮ್ಮ ಮಕ್ಕಳು ಕೂಡ ಇದೇ ಕೆಲಸ ಮಾಡ್ತಾರೆ. ಅದಕ್ಕೆ ನಿಮ್ಗೆ ಒಂದು 2 ಹೊತ್ತು ಊಟ ಇಲ್ಲಾದ್ರೂ ಪರವಾಗಿಲ್ಲ, ನೀವು ಶಾಲೆ ಮಕ್ಕಳಿಗೆ ಕಲಿಸಲೇಬೇಕು. ಯಾರು ಶಾಲೆಯಿಂದ ಹೊರಗಿಡಬೇಡ್ರಿ ತಂದೆ ತಾಯಿಗಳು, ನಾನು ಕೇಳ್ಕೊಳ್ತಾ ಇದ್ದೀನಿ. ನೀವು ಯಾವ್ದಾದ್ರು ಜಾಗ ತೋರಿಸಿದ್ರಿ ಅಂತಂದ್ರೆ ಇಮಿಡಿಯೇಟ್ ಆಗಿ ಅದು ದುಡ್ಡು ಕೊಟ್ಟು ನಾನು ಇಲ್ಲೇ ಒಂದು ಅಂಗನವಾಡಿ, ಒಳ್ಳೆ ಹೈಟೆಕ್ ಅಂಗನವಾಡಿ ಮಾಡಿ ಕೊಡ್ತೀನಿ. ತೋರಿಸ್ಕೊಡ್ರಿ, ಇಮಿಡಿಯೇಟ್ ಆಗಿ ಮಾಡಿ ಕೊಡ್ತೀನಿ. ನಡು ಎಲ್ಲೈತಿ ಜಾಗ ಕೊಡ್ರಿ, ಒಂದು ಒಳ್ಳೆ ಹೈಟೆಕ್ ನಾನು ಅಂಗನವಾಡಿ ಮಾಡಿ ಕೊಡ್ತೀನಿ. ನೀವು ಅರ್ಥ ಮಾಡ್ಕೊಡ್ರಿ. 8-10 ಗುಡಿ ಗುಂಡಾರಗಳು ಕಟ್ಟುವುದಕ್ಕಿಂತ ಒಂದು ಶಿಕ್ಷಣ ಸಂಸ್ಥೆ ಕಟ್ಟುವುದು ಲೇಸು. ನಮ್ಮ ಮನಃಶಾಂತಿಗೆ ನಾವು ದೇವರು ಜ್ಞಾನ ಮಾಡಲಿಕ್ಕೆ ಗುಡಿ ಗುಂಡಾರಗಳು ಬೇಕು. ಬರೀ ಗುಡಿ ಗುಂಡಾರಗಳನ್ನು ಕಟ್ಟೋದ್ರಿಂದ ದೇವ್ರನ್ನ ಉದ್ಧಾರ ಮಾಡೋದಿಲ್ಲ, ಅದ್ರ ಜೊತೆಗೆ ಶಿಕ್ಷಣ ಪಡಿಲೇಬೇಕು. ತಾವೆಲ್ಲ ಏನು ಹಿರಿಯರಾದ್ರಿ, ಈ ಸಮಾಜದ ಉದ್ಧಾರ ಆಗ್ಬೇಕಂದ್ರೆ ನೀವು ಶಿಕ್ಷಣ ಕೊಡುವಂತ ಪ್ರಯತ್ನ ಮಾಡಲೇಬೇಕು. ನೀವೇನು ಹೇಳಿದ್ರಿ, ಒಂದು ಎಕರೆ ಜಾಗ ಕೊಟ್ಟು ನಮ್ಮ ಮಠ ಮಾಡ್ತೀವಿ, ನಮ್ಮೆಲ್ಲ ಶಿಕ್ಷಣ ಕಟ್ತೀವಿ ಅಂತ ಹೇಳಿ ಬಹಳ ಒಳ್ಳೇದು ಮಾಡ್ರಿ. ಇಂಥ ಕಡೆ ಜಾಗ ಐತೆ ಅಂತ ಹೇಳ್ರಿ, ನಾನು ಇಮಿಡಿಯೇಟ್ ನಾನಾ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ. ಇಷ್ಟು ವರ್ಷ ಯಾವುದು ಆಗ್ಲಾರ್ದಂತ ಬದಲಾವಣೆ ನಾನು ಮಾಡಿ ತೋರಿಸ್ತೀನಿ, ಬೇರೆ ಮಾಡಿ ತೋರಿಸ್ತೀನಿ. ನನಗೆ ಸ್ವಲ್ಪ ಟೈಮ್ ಕೊಡ್ರಿ, ಸ್ವಲ್ಪ ಅವಕಾಶ ಕೊಡ್ರಿ. ಸಂಪೂರ್ಣವಾಗಿ 40 ವರ್ಷ ಏನಾಗ್ಲಾರ್ದಂಥದ್ದೆಲ್ಲ ನಾನು ಇಲ್ಲಿ ಬದಲಾವಣೆ ಮಾಡಿಕೊಡ್ತೀನಿ. ನನ್ನ ಮೇಲೆ ನಂಬಿಕೆ ಐತಿಲ್ಲ ನಿಮ್ಗೆ? ಐತಿಲ್ಲಮ್ಮ? ಐತಿಲ್ಲ? ಜೋರಾಗಿ ಹೇಳ್ರಿ. ಐತಿಲ್ಲಮ್ಮ ನಂಬಿಕೆ? ಖಂಡಿತವಾಗಿ ಕೂಡ ನಿಮ್ಮ ನಂಬಿಕೆ ಯಾವತ್ತೂ ಕೂಡ ಸುಳ್ಳಾಗ್ಲಿಕ್ಕೆ ಆಗೋದಿಲ್ಲ. ನಿಮಗೆ ಎಲ್ಲಾನು ಕೂಡ ಇಡೀ ಶಿವಶಂಕರ್ ಕಾಲನಿ ನೋಡುವಂಗ ಮಾಡಿಕೊಡ್ತೀನಿ. ಇದು ನನ್ನ ಪ್ರಾಮಿಸ್.